ಅಮೆರಿಕದಲ್ಲಿ ಸಂವಿಧಾನವನ್ನೇ ಬದಲಾಯಿಸಿಬಿಡ್ತಾರ ಟ್ರಂಪ್ ಅವರು ಮೂರನೇ ಅವಧಿಗೆ ಗೆಲ್ಲಬೇಕು, ಅಧಿಕಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಅಮೆರಿಕದ ಸಂವಿಧಾನದಲ್ಲಿ ಇದೆಯಲ್ಲ, ಒಬ್ಬ ವ್ಯಕ್ತಿ 2 ಬಾರಿ ಗೆದ್ದು ಅಧಿಕಾರವನ್ನು ಮಾಡಬಹುದಪ್ಪ ಅಂತ ಹೇಳಿ ಆ ನಿಯಮನೇ ಚೇಂಜ್ ಮಾಡಿಬಿಟ್ರೆ, ಮೂರನೇ ಬಾರಿಗೂ ಅಧಿಕಾರ ಹಿಡಿಯುವಂತೆ ಮಾಡಿಕೊಂಡ್ರೆ ಹೇಗೆ ಎನ್ನುವ ಬಗ್ಗೆ ಕೂಡ ಟ್ರಂಪ್ ಆಲೋಚನೆಗಳು ಸಾಗ್ತಾ ಇದೆ. ಮೂರನೆಯ ಬಾರಿಗೂ ಅಮೆರಿಕದ ಚುನಾವಣೆಗೆ ಇನ್ನೂ 2ನೇ ಬಾರಿ ಗೆದ್ದಿದ್ದಾರೆ, ಅಧಿಕಾರ ಹಿಡಿಯೋಕ್ಕೆ ಇನ್ನೂ ಬಾಕಿ ಇದೆ. ಜನವರಿ ಫೆಬ್ರವರಿ ವೇಳೆಗೆ ಅದಾಗುತ್ತದು. ಅದಕ್ಕೆ ಮುಂಚೆನೇ 3ನೇ ಟರ್ಮ್ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಪರೋಕ್ಷವಾಗಿ ಅಂತ ಸುಳಿವನ್ನು ಕೊಡ್ತಾ ಇದ್ದಾರೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಸಂವಿಧಾನವನ್ನು ಮೀರಿ 3ನೇ ಬಾರಿಗೂ ಚುನಾವಣಾ ಕಣಕ್ಕೆ ಇಳಿಬೇಕು ಅಂತೇಳಿ ಟ್ರಂಪ್ ತಯಾರಿದ್ದಂತೆ ಕಾಣಿಸ್ತಾ ಇದೆ. ಆಗಲೇ ಇದು 2ನೇ ಅವಧಿ ಗೆದ್ದಿದ್ದಾರೆ, ಇನ್ನೂ ಕೂಡ ಒಂದು 4 ವರ್ಷ ಟೈಮ್ ಇದೆ. ಅದಕ್ಕೆ ಆಗಲೇ ಸಂವಿಧಾನನೇ ಚೇಂಜ್ ಮಾಡಿಬಿಟ್ರೆ, 2 ಬಾರಿ ಮಾತ್ರ ಸ್ಪರ್ಧೆ ಮಾಡಬೇಕು ಅನ್ನೋ ರೂಲೇ ಕಿತ್ತು ಹಾಕಿಬಿಟ್ರೆ, ಬಹುಮತದಿಂದ ಅದನ್ನು ಎತ್ತಾಕ್ಬಿಟ್ರೆ ಆಗ ಮಾಡ್ಬೋದಲ್ವಾ? ಈ ಪ್ಲಾನಲ್ಲೂ ಕೂಡ ಟ್ರಂಪ್ ಅವರು ಇದ್ದಂತೆ ಕಾಣಿಸ್ತಾ ಇದೆ. ಅಮೆರಿಕದಲ್ಲಿ ಒಬ್ಬರಿಗೆ 2 ಬಾರಿ ಮಾತ್ರ ಅವಕಾಶ ಇರುತ್ತೆ ಅಧ್ಯಕ್ಷರಾಗಲಿಕ್ಕೆ, ಆದರೆ 3ನೇ ಬಾರಿಯೂ ಸ್ಪರ್ಧಿಸುವಂಥ ಸುಳಿವನ್ನು ಒಂದು ಕಡೆ ಟ್ರಂಪ್ ಕೊಡ್ತಾ ಇದ್ದಾರೆ. ಈ ಮೂಲಕ ಅಮೆರಿಕದ ಸಂವಿಧಾನವನ್ನು ಚೇಂಜ್ ಮಾಡ್ತಾರಾ ಟ್ರಂಪ್ ಅಂಥೇಳಿ ಒಂದು ಚರ್ಚೆ ಶುರುವಾಗಿದೆ.